ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಾನು ಬ್ಲೌಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಬ್ಲೌಸಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಹಾಕ್ತಾ ಇದ್ದೀನಿ. ಹಿಂದೆ ನಾನು ಕ್ರೋಶದಲ್ಲೇ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಪ್ಲೇನ್ ಬ್ಲೌಸು, ಇದಕ್ಕೆ ಯಾವುದೇ ಪೈಪಿಂಗ್ ಆಗಿಲ್ಲ, ಹಾಗೆ ಹೊಲ್ದಿರೋದಷ್ಟೇ ಇದು. ಇದಕ್ಕೆ ನಾನು ಕ್ರೋಶ ಡಿಸೈನ್ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನಾವು ಆರ್ಚ್ ರೀತಿಯಾಗಿ ಹಿಂದೆ ಲೇಸ್ ಹಾಕಿರೋ ರೀತಿಯಾಗಿ ಹಾಕ್ಕೊಳ್ಬೋದು. ಇದಕ್ಕೆ ನಿಡಲ್ ನಂಬರ್ 10 ತೊಗೊಂಡಿದ್ದೀನಿ. 6 ಎಳೆ ಸಿಲ್ಕ್ ಥ್ರೆಡನ್ನು ತಗೊಂಡಿದ್ದೀನಿ. ತುದಿಯಲ್ಲಿ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ. ನಾವು ಬ್ಲೌಸ್ ಇಟ್ಕೊಂಡಾಗ ಹಿಂಬದಿಯಿಂದ ಇಟ್ಕೊಂಡಾಗ ರೈಟ್ ಸೈಡಿಂದ ಈ ರೀತಿ ಇಟ್ಕೊಂಡು ನಾನು ಹಾಕ್ಕೊಂಡು ಬರ್ತಾಯಿದ್ದೀನಿ. ಸೊ ಪೈಪಿಂಗ್ ಮಾಡಿದರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು, ಅಥವಾ ಈ ರೀತಿ ಬರೀ ಪ್ಲೇನ್ ಆಗಿದ್ರೂ ಕೂಡ ಈ ಡಿಸೈನ್ನ ಹಾಕ್ಕೊಳ್ಬೋದು. ಈ ರೀತಿ ಎಡ್ಜ್ ಇರುತ್ತಲ್ಲ ಫ್ರೆಂಡ್ಸ್, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಭುಜದಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಮೊದಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೇಲಿಂದನೇ ಏನು ಬ್ಲೌಸ್ ಮೇಲಿಂದನೇ ನಾನು ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿ 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಸಿಂಪಲ್ ಬ್ಲೌಸ್ ಪೀಸ್ಗಳಿಗೆ, ಅಂದರೆ ಸಿಂಪಲ್ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಮಾಡ್ಕೊಳ್ಬೋದು. ಸ್ವಲ್ಪ ಕಾಟನ್ದಾದರೆ ನಿಮಗೆ ನಿಡಲಿನ ಚುಚ್ಚೋದಕ್ಕೆ ಕಷ್ಟ ಆಗ್ಬೋದು, ಆದರೆ ಪೈಪಿಂಗ್ ಆಗಿದ್ದರೆ ಹಾಕ್ಕೊಳ್ಬೋದು ಆರಾಮಾಗಿ. ಮತ್ತೆ ಲಾಕ್ ಆದಮೇಲೆ ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡೆ. 4 ಚೈನನ್ನು ಹಾಕಿ ಲಾಕ್ ಮಾಡಿ ಮತ್ತೆ ನಾನು 4 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೊಂದು ರಿಕ್ವೆಸ್ಟಿಂಗ್ ಡಿಸೈನು. ಸೊ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಈ ಡಿಸೈನ್ನ ಹಾಕೋದು ಹೇಗೆ ಅಂತ ತೋರಿಸಿ ಅಂತ. ಹಾಗಾಗಿ ಪ್ಲೇನ್ ಬ್ಲೌಸ್ಗೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ. 2 ಸಲ 4 ಚೈನನ್ನು ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು 4 ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ಗಳನ್ನ ಹಾಕಿ ಅದು ಕೂಡ ಅಷ್ಟೇ ಸೂಜಿ ಮೇಲೆ ನಾವು 2 ಸಲ ಥ್ರೆಡನ್ನು ಸುತ್ಕೊಳ್ಬೇಕು. 4 ಚೈನನ್ನು ಹಾಕಿ 2 ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲಿ ಲಾಕ್ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಬೇಕು. ಅಂದರೆ ಸಿಂಗಲ್ ಕ್ರೋಶದ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಇವಾಗ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. 2 ಲೂಪಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1. ಇಲ್ಲಿ ನಮಗೆ 2 ಕಂಬ ಫಾರ್ಮ್ ಆಗುತ್ತೆ. ನಂತರ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಆದಮೇಲೆ ನಾವಿವಾಗ ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಸೊ ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಇದು. ಬ್ಲೌಸನ್ನು ನಾನು ಹಿಂದೆ ತಿರುಗಿಸ್ಕೊಂಡೆ. ಇವಾಗ ನಾವು ಆ ಮೇಲ್ಭಾಗದ್ದು ಏನು ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಮೇಲ್ಭಾಗದ ತ್ರಿಬಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ಸಿಂಗಲ್ ಕ್ರೋಶನ ಮಾಡಿ 3 ಚೈನ್ನ ಹಾಕ್ಕೊಳ್ತೀನಿ. 3 ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಇಲ್ಲೇನು ನಾವು ಲೂಪ್ ಮಾಡ್ಕೊಂಡಿದ್ವಲ್ಲ ತ್ರಿಬಲ್ ಕ್ರೋಶದ ಲೂಪು ಮೇಲ್ಭಾಗದ್ದು, ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. 2ರಿಂದ 1, ಮತ್ತೆರಡು ಲೂಪಿಂದ 1, ಮತ್ತೆರಡು ಲೂಪಿಂದ 1 ತ್ರಿಬಲ್ ಕ್ರೋಶ ಕಂಬ ಆಯಿತು. ಕಂಬ ಆದಮೇಲೆ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 1, 2, 3 ಚೈನ್ಗಳನ್ನ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬದ ಕೊನೆ 2 ಲೂಪ್ ಇರುತ್ತೆ ನೋಡಿ, ಆ 2 ಲೂಪ್ ಒಳಗಡೆ ನಿಡಲ್ನ ಹಾಕಬೇಕು. 3 ಚೈನ್ನ ಹಾಕ್ಕೊಂಡು ಕೊನೆ 2 ಲೂಪ್ ಒಳಗಡೆ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ತರಬೇಕು. ಥ್ರೆಡನ್ನು ತಂದು ಲಾಕ್ ಮಾಡಬೇಕು. ಒಂದು ಪಿಕೌಟ್ ಆಗುತ್ತೆ. ಪಿಕೌಟ್ ಆದಮೇಲೆ ನಾವು ಮತ್ತೆ 3 ಚೈನ್ನ ಹಾಕಬೇಕು. 1, 2, 3 ಚೈನ್ಗಳನ್ನ ಹಾಕಿ ಆ ತ್ರಿಬಲ್ ಕ್ರೋಶ ಕಂಬಕ್ಕೇನೆ ಲಾಕ್ ಮಾಡಬೇಕು. ಇಲ್ಲಿ ಲೂಪ್ ಥರ ಇರುತ್ತೆ ನೋಡಿ, ಅದರೊಳಗಡೆ ಲಾಕ್ ಮಾಡಬೇಕು. ಇಲ್ಲಿ ನಮಗೆ 1 ಪೆಟಲ್ಸ್ ಆಯಿತು. ಸೊ 1 ದಳ ಆಯಿತು. ಇವಾಗ ಮತ್ತೆ ನಾನು 3 ಚೈನ್ನ ಹಾಕ್ತಾಯಿದ್ದೀನಿ. 1, 2, 3 ಚೈನನ್ನು ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಸೊ 3 ಚೈನನ್ನು ಹಾಕಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ.
ಎರಡರಿಂದ ಒಂದು, ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 3 ಚೈನ್ನ ಹಾಕಬೇಕು. ಸೊ ಮಧ್ಯದಲ್ಲಿ ತ್ರಿಬಲ್ ಕ್ರೋಶೆ ಕಂಬಕ್ಕೆ ಪಿಕಾಟ್ ಬರುತ್ತೆ ಫ್ರೆಂಡ್ಸ್. ಇದು 3 ಚೈನ್ನ ಹಾಕಿ ಅದೇ ಕೊನೆ ಕಂಬ 2 ಲೂಪ್ ಇರುತ್ತೆ ನೋಡಿ, ಅದ್ರ ಒಳಗಡೆ ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಈ ರೀತಿ ಅದನ್ನು ಸಿಂಗಲ್ ಕ್ರೋಶ ಮಾಡಿದಾಗ ಅಲ್ಲಿ ನಾಟ್ ಕ್ರಿಯೇಟ್ ಆಗುತ್ತೆ, ಒಂದು ಪಿಕಾಟ್ ಥರ ಕ್ರಿಯೇಟ್ ಆಗುತ್ತೆ. ನಂತರ 3 ಚೈನ್ ಹಾಕ್ಕೊಳ್ಬೇಕು. ಇಲ್ಲಿ ಒಂದೇ ಕಂಬನ ಮಾಡಬೇಕಾಗಿರೋದು ತ್ರಿಬಲ್ ಕ್ರೋಶ ಕಂಬ, ಎರಡು ಕಡೆ 3 ಚೈನ್ ಇರುತ್ತೆ. 3 ಚೈನ್ನ ಹಾಕಿ ಈ ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ನೋಡಿ, ಆ ಲೂಪು ಅದರೊಳಗಡೆ ಲಾಕ್ ಮಾಡಿಕೊಂಡೆ. 2 ಪೆಟಲ್ಸ್ ಆಯಿತು. ಇದೇ ರೀತಿ ನಾವು ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು. 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಈ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶೆ ಕಂಬ, ಎರಡರಿಂದ ಒಂದು, ಮತ್ತೆರಡು ಲೂಪಿಂದ ಒಂದು, ಮತ್ತೆರಡು ಲೂಪಿಂದ ಒಂದು. ಇವಾಗ ನಾವು 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಅದೇ ಕೊನೆ 2 ಲೂಪ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ನಾವು 3 ಚೈನ್ನ ಹಾಕ್ಕೊಂಡು ಲಾಕ್ ಮಾಡಬೇಕು. ಸೊ 3 ಚೈನ್ನ ಹಾಕ್ಕೊಂಡೇ ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಪಿಕಾಟ್ನ ಮಾಡಿ ಮತ್ತೆ 3 ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸೊ ಇಲ್ಲಿ ನಮ್ಮದು ಬೇಸ್ ಲೈನ್ ಲಾಕ್ ಇರುತ್ತೆ ನೋಡಿ, 4 ಚೈನ್ದು, ಆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿನಿ. ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ನಮಗೆ ಇಲ್ಲಿ 3 ದಳ ರೀತಿ ಬಂದಿರುತ್ತೆ. ಇವಾಗ ನಾವು ಬ್ಲೌಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಆ ಕೆಳಭಾಗದಲ್ಲಿ 4 ಚೈನ್ ಇರುತ್ತಲ್ವಾ, ಅದರೊಳಗಡೆ ನಾವು ಇವಾಗ ಸಿಂಗಲ್ ಕ್ರೋಶನ ಮಾಡಬೇಕು. ಸೊ 4 ಚೈನ್ನ ಹಾಕಿ ತ್ರಿಬಲ್ ಕ್ರೋಶೆ ಕಂಬನ ಮಾಡಿ ಇರ್ತೀವಿ ನಾವು ಅಲ್ಲಿ ವರ್ಕ್ ಮಾಡೋದಕ್ಕೆ. ಹಾಗಾಗಿ 4 ಚೈನ್ ಹಾಗೇ ಇರುತ್ತೆ. ಇಲ್ಲಿ 4 ಚೈನ್ ಇರುತ್ತೆ. ಆ 4 ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಅದೆಷ್ಟು ಇಡ್ಸುತ್ತೋ ಅಷ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. 4 ಚೈನ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ, ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. 3 ಅಥವಾ 4 ಸಿಂಗಲ್ ಕ್ರೋಶ ಇಡಿಸ್ಬೋದು. ಇದು ಈ ರೀತಿ 4 ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ನಾನಿವಾಗ ಇಲ್ಲಿ ಲಾಕ್ ಮಾಡಿರ್ತೀವಿ ನೋಡಿ. ಸೊ ಇದು ಈ ರೀತಿ ಬರುತ್ತೆ. ಈ ಲಾಕ್ ಹಿಂದೆ ಒಂದ್ಸಲ ಲಾಕ್ ಮಾಡ್ತೀನಿ. ಕೊನೆ ಲಾಕ್ ಇರುತ್ತೆ ನಮಗೆ ಬ್ಲೌಸ್ ಮೇಲೆ, ಆ ಲಾಕ್ ಹಿಂದೆ ಒಂದ್ಸಲ ಲಾಕ್ ಮಾಡಿ ಇಲ್ಲಿಂದ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 3 4 ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ನಾವು 4 ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ಗಳನ್ನ ಅಲ್ಲಿಂದನೇ ಹಾಕ್ಕೊಳ್ತಾ ಇದ್ದೀನಿ. 1 2 3 4. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶನ ಮಾಡಬೇಕು. ಆರ್ಚ್ ಆದಮೇಲೆ 2 ಸಲ 4 ಚೈನ್ನ ಹಾಕಿ ಲಾಕ್ ಮಾಡಿ ಇವಾಗ ನಾವು ಮತ್ತೆ 4 ಚೈನನ್ನು ಹಾಕ್ಕೊಳ್ಬೇಕು. ಸೊ ಇವಾಗ ಹಾಕೋ 4 ಚೈನು ಆರ್ಚಿಗೆ ಬರುತ್ತೆ. 2 ಲೂಪ್ ಥರ ಇರುತ್ತೆ ನೋಡಿ, ಅದಕ್ಕೋಸ್ಕರ 4 ಚೈನ್ನ ಹಾಕಿ ಸೂಜಿ ಮೇಲೆ 4 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ಈ ಸಿಂಗಲ್ ಕ್ರೋಶದ ಮೇಲಾದರೂ ನೀವು ಚುಚ್ಚಿ ತ್ರಿಬಲ್ ಕ್ರೋಶ ಮಾಡ್ಬೋದು, ಅಥವಾ ಈ ರೀತಿನಾದರೂ ನೀವು ತ್ರಿಬಲ್ ಕ್ರೋಶನ ಮಾಡ್ಬೋದು. ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ, 2ರಿಂದ 1 2ರಿಂದ 1 ಮತ್ತೆ 2 ಲೂಪಿಂದ 1. ಇಲ್ಲಿ ನಮಗೆ 2 ಕಂಬ ರೀತಿ ಕಾಣಿಸುತ್ತೆ, ಒಂದು ಲೂಪ್ ಥರ ಕ್ರಿಯೇಟ್ ಆಗುತ್ತೆ, ಅಲ್ಲೇ ವರ್ಕ್ ಮಾಡೋದು. ಹಾಗಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇವಾಗ ನಾವು ಬಟ್ಟೆಯನ್ನು ಹಿಂದೆ ತಿರುಗಿಸ್ಕೊಳ್ಬೇಕು. ಅಂದರೆ ಬ್ಲೌಸನ್ನು ಹಿಂದೆ ತಿರುಗಿಸ್ಕೊಂಡು ಮೇಲ್ಭಾಗದ್ದೇನು ಚೈನ್ಗಳಿದೆ, ಅಂದರೆ ತ್ರಿಬಲ್ ಕ್ರೋಶ ಅಲ್ವಾ ಅದು, ಆ ತ್ರಿಬಲ್ ಕ್ರೋಶದ ಒಳಗಡೆ ನಾವು ಒಂದ್ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಈ ತ್ರಿಬಲ್ ಕ್ರೋಶದ ಒಳಗಡೆ ಒಂದ್ಸಲ ಸಿಂಗಲ್ ಕ್ರೋಶ, ನಂತರ 3 ಚೈನ್ನ ಹಾಕ್ಕೊಳ್ಬೇಕು. 3 ಚೈನ್ನ ಹಾಕಿ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ತ್ರಿಬಲ್ ಕ್ರೋಶದ ಒಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕ್ರೋಶನ ಮಾಡಬೇಕು. ಅಂದರೆ ಆ ಲೂಪ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ, 2ರಿಂದ 1 2ರಿಂದ 1 2ರಿಂದ 1. ನಂತರ 3 ಚೈನ್ನ ಹಾಕಬೇಕು. ತ್ರಿಬಲ್ ಕ್ರೋಶ ಆದಮೇಲೆ
ಇಲ್ಲಿ ಒಂದೇ ಒಂದು ಕಂಬ ಫ್ರೆಂಡ್ಸ್ ಮಾಡೋದು, ಅದೇ ತ್ರಿಬಲ್ ಕ್ರೋಶ. ಅದಕ್ಕೇ 3 ಚೈನ್ನ ಹಾಕಿ ಕೊನೆ 2 ಲೂಪ್ ಇರುತ್ತೆ ನೋಡಿ ತ್ರಿಬಲ್ ಕ್ರೋಶದ್ದು, ಆ ಲೂಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು. ಆವಾಗ ತ್ರಿಬಲ್ ಕ್ರೋಶದ ಮೇಲೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ಈ ರೀತಿ ಲಾಕ್ ಮಾಡಿದ್ದಾದಮೇಲೆ 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಸೊ ಈ ಲೂಪ್ ಒಳಗಡೆ ಮತ್ತೆ ಲಾಕ್ ಮಾಡಬೇಕು. ಆವಾಗ ನಮ್ಗೆ ಅಲ್ಲೊಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ, 3 ಕಂಬ ಇರುವಂತಹ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಮತ್ತೆ 3 ಚೈನ್ನ ಹಾಕಬೇಕು. 1 2 3 ಸೂಜಿ ಮೇಲೆ ದಾರನ ಸುತ್ತಕೊಂಡು 2 ಸಲ ಆ ಲೂಪ್ ಒಳಗಡೆ ಈ ರೀತಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ 2ರಿಂದ 1 2ರಿಂದ 1 2ರಿಂದ 1 ನಂತರ 3 ಚೈನ್ನ ಹಾಕಬೇಕು. ಅದೇ ಕಂಬಕ್ಕೇನೆ ಲಾಕ್ ಮಾಡಬೇಕು. ಸಾರಿ, ಕಂಬದ ಒಳಗಡೆ ಬೇಡ, ಕೊನೆ 2 ಲೂಪ್ ಒಳಗಡೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನಾವು 3 ಚೈನ್ನ ಹಾಕಬೇಕು. 3 ಚೈನ್ನ ಹಾಕಿ ಸೊ ಇಲ್ಲಿ ಬೇಸ್ ಲೈನಿಗೆ ಲಾಕ್ ಮಾಡಬೇಕು, ಅಂದರೆ ಆ ಲೂಪ್ ಒಳಗಡೆನೆ ಲಾಕ್ ಮಾಡಬೇಕು. ಇವಾಗ ನಮಗೆ ಇಲ್ಲಿ 2 ಪೆಟಲ್ಸ್ ಕ್ರಿಯೇಟ್ ಆಯಿತು. ಇದೇ ರೀತಿ ನಾವು ಇನ್ನೂ ಒಂದು ಪೆಟಲ್ಸ್ನ ಮಾಡಬೇಕು. ಸೊ 3 ಚೈನ್ನ ಹಾಕ್ಕೊಂಡೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಫ್ರೆಂಡ್ಸ್, ನಾನಿಲ್ಲಿ 3 ಪೆಟಲ್ಸ್ ಇರುವಂತಹ ದಳಗಳ ರೀತಿ ರೆಡಿ ಮಾಡಿಕೊಂಡೆ. ಇವಾಗ ನಾನು ಈ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ತೀನಿ. ಈ ಲಾಕ್ ಇರುತ್ತೆ ನೋಡಿ, 4 ಚೈನ್ ಸ್ಟಾರ್ಟ್ ಮಾಡಿರುವಂತಹ ಲಾಕು, ಈ ಲಾಕ್ ಮೇಲೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಇವಾಗ ನಾವು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಬಟ್ಟೆಯನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಂತರ ನಾವು ಆ ಪೆಟಲ್ಸ್ ಕೆಳಗಡೆ 4 ಚೈನ್ ಗ್ಯಾಪ್ ಇರುತ್ತೆ, ಇಲ್ಲಿ 4 ಚೈನ್ ಇರುತ್ತೆ. ಆ 4 ಚೈನ್ ಒಳಗಡೆ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಮುಂದೆ ಹೋಗಬೇಕು. ಸೊ 4 ಸಲ ಸಿಂಗಲ್ ಕ್ರೋಶ ಇಡಿಸುತ್ತೆ ಫ್ರೆಂಡ್ಸ್. ಇಲ್ಲಿ 4 ಚೈನಿಗೆ 4 ಸಿಂಗಲ್ ಕ್ರೋಶ ಸಾಕಾಗ್ತಿದೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಅದು ಫಿನಿಶಿಂಗ್ ಬರೋದಕ್ಕೆ ಎಷ್ಟು ಸಿಂಗಲ್ ಕ್ರೋಶ ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟು ಸಿಂಗಲ್ ಕ್ರೋಶನ ಹಾಕ್ಕೊಂಡು ಸೊ ಕೊನೆಯಲ್ಲಿ ಲಾಕ್ ಮಾಡಬೇಕು. ಅದ್ರ ಪಕ್ಕನಾದರೂ ಮಾಡ್ಕೊಳ್ಬೋದು, ಅಥವಾ ಕೊನೆಯಲ್ಲಿ ಒಂದು ಲಾಕ್ ಇರುತ್ತೆ ನೋಡಿ. ಸಾರಿ, ಇಲ್ಲಿ 4 ಸಿಂಗಲ್ ಕ್ರೋಶ ಸಾಕಾಯಿತು, ಅದಕ್ಕೆ ನಾನು ಒಂದು ಸಿಂಗಲ್ ಕ್ರೋಶ ಬಿಚ್ಕೊಂಡೆ. ಕೊನೆ ಲಾಕ್ ಒಳಗಡೆ ಒಂದು ಸಲ ಲಾಕ್ ಮಾಡಿ ಅಲ್ಲಿಂದನೇ ಡೈರೆಕ್ಟಾಗಿ ನಾನು 4 ಚೈನ್ಗಳನ್ನ ಹಾಕ್ತಾಯಿನಿ. ಮತ್ತೆ ಲಾಕ್ ಮಾಡ್ತಾಯಿಲ್ಲ, ಅಲ್ಲಿಂದನೇ 4 ಚೈನ್ಗಳನ್ನ ಹಾಕ್ಕೊಳ್ತಾಯಿನಿ. 4 ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಫ್ರೆಂಡ್ಸ್, ಇದು ಫೋಲ್ಡ್ ಆದರೂ ಪರವಾಗಿಲ್ಲ, ಇದಕ್ಕೆ ನಾವು ಬೀಡ್ಗಳನ್ನ ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ಬೋದು ಆಮೇಲೆ. ಸೊ 4 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿನಿ. ಮತ್ತೆ ನಾವು 4 ಚೈನ್ಗಳನ್ನ ಹಾಕಬೇಕು. ಸೊ ಒಂದು ಅರ್ಚ್ಗೂ ಮತ್ತೊಂದು ಅರ್ಚ್ಗೂ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ ರೀತಿ ಕಾಣಬೇಕು. ಹಾಗಾಗಿ ಈ ರೀತಿ ದಳಗಳ ರೀತಿ ಬರುತ್ತೆ, ತುಂಬ ಕ್ಯೂಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು, ಏನು ಫೋಲ್ಡ್ ಆಗೋದಿಲ್ಲ. ಸೊ ಬೀಡನ್ನ ಹಾಕಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಹಾಗೆಯೇ ತುಂಬ ಈಸಿಯಾಗಿ ಹಾಕುವಂಥ ಡಿಸೈನು. ಸೊ ಕೈಯಲ್ಲೇ ಈ ರೀತಿ ನಾವು ವರ್ಕ್ ಮಾಡ್ಕೊಳ್ಬೋದು ಪ್ಲೇನ್ ಬ್ಲೌಸ್ಗಳಿಗೆ. ಸೊ ಇವಾಗ ನಾನು ಮತ್ತೆ 4 ಚೈನ್ಗಳನ್ನ ಹಾಕ್ತಾಯಿನಿ. ಸೊ ಆರ್ಚ್ ಆದಮೇಲೆ 2 ಸಲ 4 ಚೈನನ್ನು ಹಾಕಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಇವಾಗ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತೀನಿ. ಇವಾಗ ಆಗ್ತಾ ಇರೋದು ಆರ್ಚಿಗೆ ಹೋಗುತ್ತೆ, ಅಂದರೆ ನಾವು ಅಲ್ಲೇ ಲೂಪ್ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕಲ್ವ. 4 ಚೈನನ್ನು ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡು ಆ ಸಿಂಗಲ್ ಕ್ರೋಶದ ಒಳಗಡೆ ಈ ರೀತಿ ನೀಡಲ್ನ ಹಾಕಿ, ಸೊ ನಾನು ಈ ರೀತಿ ಸೈಡಿಂದ ಹಾಕ್ಕೊಳ್ತಾ ಈ ನೀಡಲ್ನ, ಅದ್ರ ಮೇಲೆ ಚುಚ್ಚುತ್ತಾ ಇಲ್ಲ, ಅದ್ರ ಮೇಲಾದರೂ ನೀವು ಚುಚ್ಕೊಂಡು ಹಾಕ್ಕೊಳ್ಬೋದು. ಬಟ್ ಈ ರೀತಿ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಸೊ ತ್ರಿಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಥ್ರೆಡನ್ನು ತಂದು ಇವಾಗ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ, ರಿಂಕಲ್ಸ್ ಬರೋದಿಲ್ಲ. ಈ ಲೂಪ್ ಏನಿದೆ ಅಲ್ಲಿ 4 ಚೈನು ಮತ್ತು ತ್ರಿಬಲ್ ಕ್ರೋಶ ಕಂಬ, ಆ 2 ಲೂಪಲ್ಲಿ ನಾವು ವರ್ಕ್ ಮಾಡಬೇಕು. ಇವಾಗ ಲಾಕ್ ಆದಮೇಲೆ ಲೆಫ್ಟಿಗೆ ತಿರುಗಿಸ್ಕೊಂಡು ಮೊದಲಿಗೆ ನಾವು ಈ ರೀತಿ ಪೆಟಲ್ಸ್ ಇರುವಂತಹ ಆರ್ಚನ್ನು ಮಾಡಿಕೊಂಡು ನಂತರ ಸಿಂಗಲ್ ಕ್ರೋಶನ ಮಾಡಿಕೊಂಡು ನೆಕ್ಸ್ಟ್ ಆರ್ಚಿಗೆ ಹೋಗಬೇಕು. ಇದೇ ರೀತಿ ನಾನು ಪೂರ್ತಿ ಹಾಕ್ಕೊಳ್ತೀನಿ. ಸೊ ತುಂಬ ನೀಟಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಲ್ಲೂ ಕೂಡ ಅದು ಬಟ್ಟೆ ಸೊಕ್ಕು ಬರೋದಾಗಲಿ ರಿಂಕಲ್ಸ್ ಬರೋದಾಗಲಿ ಆಗೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ನಾನು. ಅದು ಹಾಕಬೇಕಿದ್ರೆ ಫೋಲ್ಡ್ ಆದರೂ ಪರವಾಗಿಲ್ಲ, ಆಮೇಲೆ ನಾವು ಬೀಡನ್ನ ಹಾಕ್ಕೊಂಡು ಹೊಲ್ಕೊಳ್ಬೋದು. ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಆರ್ಚೆಲ್ಲ ಆದಮೇಲೆ ಒಂದು 2 ಸಲ 4 ಚೈನನ್ನು ಹಾಕ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ.
ನಂತರ ನಾನು ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೊನೆಯಲ್ಲೂ ಕೂಡ ಎಕ್ಸ್ಟ್ರಾ ಒಂದು 2-3 ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡಿಕೊಂಡೆ. ಈ ರೀತಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಇದಕ್ಕೆ ನಾನು ಬೀಡ್ಗಳನ್ನ ಹಾಕಿ ಹೊಲಿಯೋದನ್ನು ಕೂಡ ತೋರಿಸ್ತೀನಿ. ಈ ರೀತಿ ಕಾಣಿಸುತ್ತೆ. ಸೊ ಇದು ಬಂದು ಬಾಕ್ಸ್ ಟೈಪಲ್ಲಿದೆ, ಹಿಂದೆ ಬ್ಯಾಕ್ ನೆಕ್ ಆರ್ಚು. ರೌಂಡ್ ಶೇಪ್ ಇರೋದಕ್ಕೂ ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಿ ನಾನು ಥ್ರೆಡನ್ನು ತಗೊಂಡಿದ್ದೀನಿ. ಎರಡು ಎಳೆ ದಾರನ ಫೋಲ್ಡ್ ಮಾಡಿ ಕಟ್ಟಿದ್ದೀನಿ. ಒಟ್ಟು 4 ಎಳೆ ದಾರ ಇದೆ. ಇಲ್ಲಿ 3 ದಳಗಳಿದೆಯಲ್ವ, ಒಂದೊಂದು ದಳಕ್ಕೆ ಒಂದೊಂದು ಬೀಡನ್ನ ಹಾಕ್ಕೊಂಡು ನಾವು ಹೊಲ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಿ ಸ್ಕಿಪ್ ಆಗಿದೆ ವಿಡಿಯೋ, ಹಾಗಾಗಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ. ಈ 3 ದಳಗಳ ಮೇಲೆ ನಾಟ್ ಇರುತ್ತೆ ನೋಡಿ, ಆ 3 ಚೈನ್ ಹಾಕಿ ನಾಟ್ ಮಾಡ್ಕೊಂಡಿರ್ತೀವಲ್ಲ, ಆ ನಾಟ್ ಒಳಗಡೆ ನಾವು ಅಂದರೆ ಕೆಳಗಡೆಯಿಂದ ಮೇಲೆ ನಿಡಲ್ನ ಚುಚ್ಚಿ ಈ ರೀತಿ ಥ್ರೆಡನ್ನು ಮೇಲೆ ತಂದ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡು ವಾಪಸ್ ಹೋಗಬೇಕು. ಈ ರೀತಿ ಬೀಡನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಒಂದು ಬೀಡನ್ನ ನಿಡಲ್ ಒಳಗಡೆ ಹಾಕ್ಕೊಂಡು ವಾಪಸ್ ಬಟ್ಟೆ ಮೇಲೆ ನಾವು ಇವಾಗ ಆ ಬೀಡನ್ನ ತಗೊಂಡೋಗ್ಬೇಕು. ಆವಾಗ ನಮಗಲ್ಲಿ ಬೀಡ್ ಸೆಕ್ಯೂರ್ ಆಗಿರುತ್ತೆ. ಆ ನಾಟ್ ನೀಟಾಗಿ ನಾಟ್ ಮೇಲೆ ನಮಗೆ ದಾರ ಬಂದಿರುತ್ತೆ. ಸೊ ಅದು ಫೋಲ್ಡ್ ಆಗೋದಿಲ್ಲ. ಸೊ ಇವಾಗ ನಾನು ಮಧ್ಯದಲ್ಲಿರುವಂತಹ ನಾಟ್ ಮೇಲೆ ನಿಡಲ್ನ ಚುಚ್ಚುತ್ತಾ ಇದ್ದೀನಿ. ಮೇಲೆ ತಂದು ನಿಡಲ್ನ ಮತ್ತೆ ಬೀಡನ್ನ ಹಾಕ್ಕೊಂಡು ಆ ಬಟ್ಟೆ ಮೇಲೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ಈ ರೀತಿ ಬಟ್ಟೆ ಮೇಲೆ ಹಾಕಬೇಕಿದ್ರೆ ಬಟ್ಟೆ ಮೇಲೆ ವಾಪಸ್ ಹೋಗಿ. ಅವಾಗ ಆ ನಾಟ್ ಕೆಳಗಡೆ ಅದರ ತುದಿಯಲ್ಲಿ ಬೀಡ್ ಹೋಗುತ್ತೆ ಈ ರೀತಿ. ಸೊ ಇನ್ನೊಂದು ದಳಕ್ಕೂ ಕೂಡ ನಾನು ಅದೇ ರೀತಿಯಾಗಿ ಕೆಳಗಡೆಯಿಂದ ಮೇಲೆ ಆ ನಾಟ್ ಮೇಲೆ ನಿಡಲ್ನ ಮೇಲೆ ತಂದು ಬೀಡನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ವಾಪಸ್ ಕೆಳಗಡೆ ಹೋಗ್ತೀನಿ. ಈ ರೀತಿ ಕೆಳಗಡೆ ಹೋಗಬೇಕು. ಈ ರೀತಿ ಕಾಣಿಸುತ್ತೆ ಇದು ಡಿಸೈನ್. ಸೊ ತುಂಬ ಕ್ಯೂಟಾಗಿ ಬರುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ವಲ್ಪ ಅದನ್ನು ಮೇಲೆ ನೀಟಾಗಿ ಎಳೆದು ಹಾಕ್ಕೊಳ್ಬೇಕಷ್ಟೇ, ಅದು ಫೋಲ್ಡ್ ಆಗಿರೋ ರೀತಿ ಇರುತ್ತೆ. ಬಟ್ ಅದನ್ನು ಈ ರೀತಿ ನೀಟಾಗಿ ಎಳೆದು ಆ ನಾಟ್ ಮೇಲೆ ನಾವು ಸೂಜಿ ಚುಚ್ಚಿ ಬೀಡನ್ನ ಹಾಕ್ಕೊಳ್ಬೇಕು. ಒಂದೊಂದೇ ದಳನ ನೀಟಾಗಿ ಇಟ್ಕೊಂಡು ಕೆಳಗಡೆಯಿಂದ ಮೇಲೆ ಸೂಜಿನ ಚುಚ್ಚಬೇಕು. ಎಲ್ಲೂ ಎಕ್ಸ್ಟ್ರಾ ನಾಟ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ವಾಪಸ್ಸು ಆ ಬಟ್ಟೆ ಮೇಲೆ ಹೋಗಬೇಕು, ಮತ್ತೆ ನಾಟ್ ಮೇಲೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಬೀಡನ್ನ ಹಾಕ್ಕೊಂಡು ಬಟ್ಟೆ ಮೇಲೆ ಕೆಳಗಡೆ ಹೋಗಬೇಕು. ಆವಾಗ ಅದು ನಾಟು ಸೆಕ್ಯೂರ್ ಆಗುತ್ತೆ, ಬೀಡು ಕೂಡ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಇವಾಗ ನಾನು ಮಧ್ಯದಲ್ಲಿರುವಂತಹ ದಳದ ಮೇಲೆ ಕೆಳಗಡೆಯಿಂದ ಸೂಜಿನ ಚುಚ್ತಾ ಇದ್ದೀನಿ. ಚುಚ್ಚಬೇಕಿದ್ರೆ ಕೆಳಗಡೆಯಿಂದ ನಾಟ್ ಮೇಲೆ ಚುಚ್ಕೊಳ್ಳಿ. ಬೀಡನ್ನ ಹಾಕ್ಕೊಂಡು ಆ ಬಟ್ಟೆ ಮೇಲೆ ಈ ರೀತಿ ನಿಡಲ್ನ ಚುಚ್ಚಬೇಕು. ಒಂದೊಂದು ದಳಗಳ ಮೇಲೂ ಕೂಡ ಬೀಡ್ ಬರುತ್ತೆ. ನೋಡೋದಕ್ಕೂ ಕೂಡ ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸುತ್ತೆ ಈ ಡಿಸೈನು. ಬೀಡನ್ನ ಹಾಕ್ಕೊಂಡು ಮತ್ತೆ ನಾವು ಆ ಬಟ್ಟೆ ಮೇಲೆ ಚುಚ್ಚಬೇಕು. ಫ್ರೆಂಡ್ಸ್ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಇದನ್ನು ಹಾಕೋದಕ್ಕೆ ಏನು ಹೆಚ್ಚಾಗಿ ಟೈಮು ಕೂಡ ಬೇಕಾಗೋದಿಲ್ಲ. 1 ಅವರ್ ಒಳಗೆ ಈ ಡಿಸೈನ್ನ ಹಾಕ್ಕೊಳ್ಬೋದು. ಮತ್ತು ಇದನ್ನು ಬೀಡನ್ನ ಹಾಕೋಕ್ಕೆ ಒಂದು 1/4 ಗಂಟೆ ಆದರೆ ಸಾಕು ಅನಿಸುತ್ತೆ. ಸೊ ಇದನ್ನು ಪೂರ್ತಿಯಾಗಿ ನಾನು ಹಾಕ್ಕೊಳ್ತೀನಿ ಬ್ಲೌಸಿಗೆ. ಈ ರೀತಿ ಬೀಡ್ಗಳನ್ನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್ ನೋಡ್ತಿರ್ಬೋದು, ಪೂರ್ತಿಯಾಗಿ ನಾನು ಬೀಡನ್ನ ಹಾಕ್ಕೊಂಡು ಬಂದಿದ್ದೀನಿ. ಸೊ ಕೊನೆಯಲ್ಲೂ ಕೂಡ ಪೂರ್ತಿ ಹಾಕಿದಾದ್ಮೇಲೆ ಕೊನೆಯಲ್ಲಿ ಒಂದು ನಾಟ್ ಹಾಕ್ಕೊಳ್ಬೇಕು. ಸ್ವಲ್ಪ ಬಟ್ಟೆಗೆ ನಿಡಲ್ನ ಈ ರೀತಿ ಚುಚ್ಚಿ ಸೂಜಿನ ಚುಚ್ಚಿ ಒಂದು 2-3 ಸುತ್ತು ಆ ಸೂಜಿಗೆ ಥ್ರೆಡ್ಡನ್ನು ಸುತ್ತಿ ಥ್ರೆಡ್ಡನ್ನು ಮೇಲೆ ಎಳಿಬೇಕು. ಆವಾಗ ಟೈಟಾಗಿರುತ್ತೆ. ಎಕ್ಸ್ಟ್ರಾ ಥ್ರೆಡ್ಡನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಡಿಸೈನ್ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿ ಬಂದಿದೆ, ನೀಟಾಗಿ ಬಂದಿದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಎಲ್ಲರೂ ಹಾಕ್ಕೊಳ್ಬೋದು. ತುಂಬ ಈಸಿನೂ ಕೂಡ ಇದೆ. ಇದೇ ರೀತಿ ನೀವು ಸ್ಲೀವ್ಸ್ಗೂ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಬ್ಯಾಕ್ ನೆಕ್ ಡಿಸೈನ್ ಮಾತ್ರ ಹಾಕಿದ್ದೀನಿ. ಸೊ ಪೂರ್ತಿ ಫಿನಿಶಿಂಗ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಸೊ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು. ಸಿಂಪಲ್ಲಾಗಿ ನಾವು ಕ್ರೋಶದಲ್ಲೇ ಈ ರೀತಿ ವರ್ಕ್ ಮಾಡ್ಕೊಳ್ಬೋದು ಬ್ಲೌಸ್ಗಳಿಗೆ. ಬಟ್ ಇದಕ್ಕೆ ನಾವು ಯಾವುದೇ ಲೇಸನ್ನಾಗಲಿ ಯಾವುದನ್ನು ಸ್ಟಿಚ್ ಮಾಡೋ ಹಾಗಿಲ್ಲ. ಪ್ಲೇನ್ ಬ್ಲೌಸ್ಗಳಿಗೆ ಮತ್ತು ಪೈಪಿಂಗ್ ಆಗಿರುವಂಥ ಬ್ಲೌಸ್ಗಳಿಗೆ ಹಾಕ್ಕೊಳ್ಬೋದು ಅಷ್ಟೇ. ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ.
ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಿಮ್ಮ ಬ್ಲೌಸ್ಗಳಿಗೆ, ಪ್ಲೇನ್ ಬ್ಲೌಸ್ಗಳಿಗೆ ಈ ರೀತಿ ಡಿಸೈನ್ನ ಹಾಕ್ಕೊಳ್ಬೋದು. ಎಲ್ಲರೂ ಕೂಡ ಹಾಕ್ಕೊಳ್ಬೋದು, ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು. ತುಂಬ ಈಸಿ ಇದೆ, ನೀವೊಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.